ಎಲ್ಲ ಇದ್ದಾರೆ. ಆದರೆ ಕೆಟ್ಟನ ನಮ್ಗೆ ಇಷ್ಟ ಇಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲ ನಮ್ಮ ಜಾಗ ನಮ್ಮ ಚಿಕ್ಕಪ್ಪಂದು 12 ಅಡಿ ಜಾಗ ಮಾತ್ರ ಇರೋದು. ಆ ಜುಬೇರ್ ಜಾಗ ಸೇರಿಸ್ಕೊಂಡ್ಬಿಟ್ಟು ಕಾಂಗ್ರೆಸ್ನವರು ಈ ಸ್ಕೂಲ್ನ ಇದು ಮೆನ್ಷನ್ ಓಟ್ ಹಾಕೋ ಜಾಗ ಇದು 15ನೇ ವಾರ್ಡ್ ಓಟ್ ಹಾಕೋ ಜಾಗ. ಈ ಕಳ್ಳರು ಏನು ಮಾಡಿದ್ದಾರೆ ಎಲ್ಲ KPCಗೆ ಎಲ್ಲ ಬರೆದ್ಬಿಟ್ಟು ಹೊಡೆದಾಕ್ಬಿಟ್ಟು ಶಿವರಾಮು ಇವರೆಲ್ಲ ಸೇರ್ಕೊಂಡ್ಬಿಟ್ಟು MR ತೌಫಿಕು ಸೇರ್ಕೊಂಡ್ಬಿಟ್ಟು ಮತ್ತೆ ನಿಶಾಂತ ಸೇರ್ಕೊಂಡ್ಬಿಟ್ಟು ನೋಡಿ ಈ ಮನೆ ಹೊಡೆಯೋದು ಬಂದು ನಮ್ಮ ಚಿಕ್ಕಪ್ಪನ ಜಾಗ ತೊಂದರೆ ಮಾಡ್ತಾ ಇರೋದು. ನಾವು ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಯಾಕ್ರಿ ಮಾಡಬೇಕು? ನಾವು ಕಾಂಗ್ರೆಸ್ ಓಟ್ ಹಾಕ್ತವ್ರೆ, ನಾವು ಗೆಲ್ಸ್ತವ್ರೆ. ನಮ್ಮ ಅಜ್ಜಿ ಕಾಲದಿಂದ 55 ವರ್ಷದಿಂದ ಇವತ್ತೊಂದು ಕಾಂಗ್ರೆಸ್ಸು ನಾವು ಒಂದು ಲೀಡ್ರು, ನಾನು ಕೌನ್ಸಿಲರು. ಆದರೆ ಇವತ್ತು ಬಂದು ನಮ್ಮ ಮನೆ ಹೊಡಿತಾರೆ ಅಂದರೆ ಈ ಉಷಾ ಸತೀಶ್ ಅವ್ರು ಲಂಚ ತಗೊಂಡು ಅಧ್ಯಕ್ಷರು ನಾನೇ ಗೆಲ್ಸಿರೋದು ಅವನಿಗೆ. ಅವನ ಹೆಂಡತಿ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂರ್ಬೇಕಂದ್ರೆ ನಾನು ಗೆಲ್ಸಿರೋದು. ಬಂದು ಬೇಲೂರಲ್ಲಿ ಯಾರಿಗಾರು ಕೇಳಿ 15ನೇ ವಾರ್ಡಲ್ಲಿ ನಾನು ಗೆಲ್ಸಿರೋದು ನಾಯಿಗೆ. ಇವತ್ತು ಆ ಸೂಳೆ ಮಗ ನನ್ನ ಮನೆ ಹೊಡೆಯೋಕ್ಕೆ ತಯಾರಾಗಿದ್ದಾನೆ ಈ ನಾಯಿಗಳನ್ನ ಕಟ್ಕೊಂಡು. ಇಲ್ಲಿ ನೋಡಿ ಇದೆಲ್ಲ ಮಾಡ್ತಾರ. ಮೊನ್ನೆ ಎಲ್ಲ 5-6 ಮರ ಉಳಿಸಿದ್ದಾರೆ. ಆಮೇಲೆ ಬನ್ನಿ ನಾವು ತೋರಿಸ್ತೀವಿ ಮುಂದಕ್ಕೆ ಹೋಗ್ಕೊಂಡು. ನಾವು ಇಲ್ದಿದ್ದ ಟೈಮ್ನಲ್ಲಿ ನಮ್ಮ ತಾಯಿ ಇಲ್ದಿದ್ದ ಟೈಮ್ನಲ್ಲಿ ಆ ಮಕ್ಕಳು ಒಂದೊಂದು ಇದ್ದಾವೆ ಎಲ್ಲ ಮರಗಳ ಎಲ್ಲ ಒಳಗೆ ಬೆಳೆಸಿದ್ದಾರೆ. ಬನ್ನಿ ತಪ್ಪಿದ್ರೆ ನಿಮ್ಮ ಮೆತ್ತ ನೋಡಿರಿ. ತಪ್ಪಿದ್ರೆ ಸಾರ್ವಜನಿಕರು ಬಂದು ನಿಮಗೂ ನ್ಯಾಯದ ಮನಸ್ಸಿದೆ, ನಿಮ್ಗೂ ಅಕ್ಕ ತಂಗಿರಿದ್ದಾರೆ. ಲಂಚಕೋರರು ಸೂಳೆ ಮಕ್ಕಳು ಇಲ್ಲಿ ಬೇಲೂರಲ್ಲಿ ಲಂಚ ಕೊಟ್ಬಿಟ್ಟು ಏನು ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಶಿವರಾಮ ಸಚಿವರು ಬೇಲೂರು ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಚಿಕ್ಕಪ್ಪುರದ ಜಾಗ ಮಿಸ್ಗೈಡ್ ಆಗಿಬಿಟ್ಟಿದೆ. ಯಾರು ಹೋಗಿ ರಹೀಂ ಖಾನ್ ಅನ್ನೋದು ಏನ್ ಮಾಡಿದ್ದಾನೆ ಮಾಡ್ಬಿಟ್ಟಿದ್ದಾನೆ. ಅದು ನಮಗೆ ಗೊತ್ತಿಲ್ಲ. ಅದು ವಿಚಾರ ಏನಾಗಿದೆ, ಇವ್ರು ಬೇರೆಯವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಲಭೆಲಾಗಿ ಕೂತ್ಕೊಂಡಿಲ್ಲಿ ಇವ್ನು ಕಳ್ಳ ಹೋಗ್ಬಿಟ್ಟಿದ್ದ ಅಲ್ಲಿಗೆ ರಹೀಂ ಖಾನ್. ಅಣ್ಣವ್ರಿಗೂ ಗೊತ್ತಿಲ್ಲ ಅದು ಸಾಮಾನ್ಯತೆ ವಿಚಾರ ಆಗಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಪುರಸಭೆಗೂ ಮತ್ತೆ ನಮಗೂ ಚರ್ಚೆ ಆಗಿ ಏನೇನೋ 4 ಮಾತು ಈ ತರ ಪರಸ್ಪರ ನಡೆದಿದೆ. ಬಟ್ ಅಣ್ಣವ್ರಿಗೂ ಗೊತ್ತಿಲ್ಲ. ಇಲ್ಲಿ ಅಣ್ಣವ್ರ ಹೆಸರು ಬಂದ್ಬಿಟ್ಟಿದೆ ಮಧ್ಯದಲ್ಲಿ. ಹಾಗಾಗಿ ನಾವೇನ್ ಮಾಡುದು, ಅಣ್ಣವ್ರು ನಮಗೆ ತೊಂದರೆ ಮಾಡಿದಾರ ಅಂತ ಹೇಳಿ ಇದು ಉದ್ದೇಶ. ಮಾತಾಡೋ ರೀತಿ ಏನು ಅಂದ್ರೆ ಇದು ನಮಗೆ ಇವರು ಕರೆದಿ ಮಾತಾಡಬಹುದಿತ್ತು ವೆಂಕಟೇಶಣ್ಣ ಅಂತ ಹೇಳ್ಬಿಟ್ಟು ನಾವು ಈ ತರ ವಿಚಾರದಲ್ಲಿತ್ತು. ಯಾರು ನಮಗೆ ಕರೆದು ಮಾತಾಡಲಿಲ್ಲ. ಇದೇನಾಗ್ಬಿಡ್ತು, ಪೊಲೀಸ್ ಬಂದಾಗ ಪುರಸಭೆಯವರು ಬಂದಾಗ ಎಂತ ಮನುಷ್ಯನ ಒಂದು ಕಡೆ ಹೆದರ್ತಾನೆ. ನಾವು ಒಂದ್ ಕಡೆ ಇದೀವಿ, ನಮ್ಮ ತಾಯಿ ಒಂದ್ ಕಡೆ ಇದ್ದಾರೆ. ಇಲ್ಲಿ ಶಿವರಾಮಣ್ಣವ್ರಿಗೂ ತಪ್ಪಿಲ್ಲ ಅಂತಾನು ನಾನು ಹೇಳ್ತೀನಿ. ಇನ್ನೊಂದು ವಿಚಾರ ಏನಿದೆ, ಇದು ಮಿಸ್ಗ್ರೇಡ್ ಆಗಿದೆ ಮಾಡಿರೋದು ನಮ್ಮ ಚಿಕ್ಕಪ್ಪ. ಇದು ನಮ್ಗೆಲ್ಲ ಮಿಸ್ಗ್ರೇಡ್ ಮಾಡೋದು ನಮ್ಮ ಚಿಕ್ಕಪ್ಪ. ಹಾಗಾಗಿ ನಾವು ಇವತ್ತು ನಮ್ಮ ಮನೆಯಲ್ಲೇ ಕೂರಿಸಿಕೊಂಡು ಶಿವರಾಮಣ್ಣ ಹೇಳ್ತಾ ಇದೀವಿ, ಅದೇನಿದೆ ನಿಮ್ಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಏನಿದ್ರು ಕ್ಷಮೆ ಕೇಳ್ತಾ ಇದೀವಿ. ಯಾಕೆ ಅಂದ್ರೆ ನಮಗೆ ಒಂದು ದೊಡ್ಡ ವ್ಯಕ್ತಿ ಅವರು ನಮ್ಮ ಬೇಲೂರಿಗೆ. ಹಾಗಾಗಿ ಕಳಕಳಿಯಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಇದು ದಯವಿಟ್ಟು ಯಾರು ಇದನ್ನ ಮನಸ್ಸಿಗೆ ಹಚ್ಕೋಬೇಡಿ. ಮತ್ತೆ ಫೇಸ್ಬುಕ್ ಅಲ್ಲಿ ಬೇರೆಯವ್ರು ಬರೆಯೋದು ಎಲ್ಲ ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನಾನು